ರಾಮನ ಉತ್ಸವಕ್ಕೆ ಅಣಿಯಾಗುತ್ತಿರುವ ಅಯೋಧ್ಯೆಯಲ್ಲಿ ಹಿಂದೆಂದೂ ಕಂಡು ಕೇಳರಿಯದ ಭದ್ರತೆಯನ್ನ ಏರ್ಪಡಿಸಲಾಗಿದೆ. ನೆಲ, ಜಲ ಮತ್ತು ವಾಯುಮಾರ್ಗ ಎಲ್ಲಾ 3 ಹಂತದಲ್ಲೂ ಭಾರೀ ಭದ್ರತೆಯನ್ನ ಕೊಡಲಾಗಿದೆ. ಡ್ರೋನ್ ಮೂಲಕ ಜನರ ಚಲನವಲನಗಳ ಮೇಲೆ ನಿಗಾ ಇರಿಸಲಾಗಿದೆ. ಕಟ್ಟಡಗಳ ಮೇಲಿನ ಚಟುವಟಿಕೆಗಳ ಮೇಲೂ ಕಣ್ಗಾವಲು ಇಟ್ಟಿದ್ದಾರೆ. ಸ್ಥಳೀಯ ಜನರಿಗೆ ನಿರ್ದಿಷ್ಟ ಸಂಚಾರಕ್ಕೆ ಮಾತ್ರ ಅವಕಾಶವನ್ನ ಕಲ್ಪಿಸಲಾಗಿದೆ. ಇನ್ನು ಅಯೋಧ್ಯೆಯಿಂದಲೇ ನಮ್ಮ ಪ್ರತಿನಿಧಿ ಪ್ರಮೋದ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಈಗಾಗಲೇ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಇರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಬಿಗಿ ಭದ್ರತೆ ಕೂಡ ಕಲ್ಪಿಸಲಾಗಿದೆ. ಈ ಸೆಕ್ಯೂರಿಟಿ ಹೇಗಿದೆ ಅನ್ನೋದರ ಸಂಪೂರ್ಣ ಚಿತ್ರಣವನ್ನು ನಾವು ನಿಮಗೆ ನೀಡ್ತೀವಿ. ಅದಕ್ಕೂ ಮೊದಲು ಇಲ್ಲಿನ ಭದ್ರತೆ ಉಸ್ತುವಾಗಿರುವಂತಹ ಡಾಕ್ಟರ್ ಪ್ರವೀಣ್ ಜಿ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ಪ್ರವೀಣ್ जी, इस बार तो बहुत बड़ा सिक्योरिटी चाहिए, आपके ऊपर जिम्मेदारी भी बहुत ज़्यादा है. कैसा सिक्योरिटी बीफ अप हुआ है सर? क्या क्या चीज़ें हैं? व्हाट इज द रिस्ट्रिक्शन गाइडलाइंस क्या है? सभी तरह से सुरक्षा के प्रबंध हैं प्रभावी तरीके से. आप ये कह सकते हैं जल थल वायु तीनों पे बहुत अच्छी सुरक्षा व्यवस्था है, अभेद्य सुरक्षा व्यवस्था है. ड्रोन के माध्यम से नीचे जो भी ऊंचे भवन है, बिल्डिंगें हैं, देखिए, और आसपास के क्षेत्र में कोई भी ऐसा एक्टिविटी किसी की दिखती है जो एबनॉर्मल है तो उसको तत्काल चिन्हित करके उस पर प्रभावी कार्यवाही करने के लिए ड्रोन उड़ाया जा रहा है. ಇದಕ್ಕೆ ಸಂಬಂಧಪಟ್ಟಂತೆ ಭದ್ರತಾ ಸಿಬ್ಬಂದಿಗಳು ಕೂಡ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ಡ್ರೋನ್ ಮೂಲಕ ನಿಗಾ ಇಡಲಾಗಿದೆ. ಪ್ರತಿ ಹಂತದಲ್ಲೂ ಕೂಡ ಸೆಕ್ಯೂರಿಟಿ ಗಾರ್ಡ್ಗಳೇನಿರ್ತಾರೆ ಅವರನ್ನು ಕೂಡ ನೇಮಕ ಮಾಡಲಾಗಿದೆ. ಅಂದರೆ ಪೊಲೀಸ್ ಅಲ್ಲದೆ ಸೆಕ್ಯೂರಿಟಿ ಗಾರ್ಡ್ಗಳನ್ನು ಕೂಡ ನೇಮಕ ಮಾಡಲಾಗಿದೆ. ಪೊಲೀಸ್ ಹಿರಿಯ ಅಧಿಕಾರಿಗಳೇ ಇಲ್ಲಿ ಮೊಕ್ಕಾಂ ಹೂಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಗಣ್ಯ ವ್ಯಕ್ತಿಗಳು ಕೂಡ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿಯೇ ಪ್ರತಿಯೊಂದು ಹಂತದ ಮೂವ್ಮೆಂಟ್ಗಳನ್ನು ಕೂಡ ಇಲ್ಲಿ ವೀಕ್ಷಣೆ ಮಾಡಲಾಗ್ತಾ ಇದೆ. ಈ ಕಾರಣಕ್ಕೋಸ್ಕರ ಬಿಗಿ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಇದ್ರ ಜೊತೆಗೆ ಲತಾ ಮಂಗೇಶ್ಕರ್ ಸರ್ಕಲ್ನಲ್ಲಿ ನಾವಿದ್ದೀವಿ. ಲತಾ ಮಂಗೇಶ್ಕರ್ ಸರ್ಕಲ್ನಲ್ಲೂ ಕೂಡ ನೋಡ್ಬೋದು ಯಾವ ರೀತಿ ಜಂಗುಳಿ ಇದೆ, ಯಾವ ರೀತಿ ಜನ ಬರ್ತಿದ್ದಾರೆ ಅಂತ. ಯಾಕಂದರೆ ಸಹಜವಾಗಿ ದೇಶದ ಮೂಲೆಗಳಿಂದ ಕೇವಲ ಅಯೋಧ್ಯೆ ಒಂದೇ ಅಲ್ಲ, ಅಕ್ಕಪಕ್ಕದ ಗ್ರಾಮಗಳಿಂದಲೂ ಕೂಡ ಇದೇ ರೀತಿಯಾದಂಥ ಭಕ್ತಾದಿಗಳು ಬರ್ತಾರೆ. ಅವ್ರಿಗೆ ವಿಶೇಷವಾದಂಥ ದಿನ, ವಿಶೇಷವಾದಂಥ ಅವಕಾಶ. ಈ ಕಾರಣಕ್ಕೋಸ್ಕರ ಹೆಚ್ಚಿನ ಭದ್ರತೆ ಕೂಡ ಪೊಲೀಸರು ನೀಡ್ತಾ ಇದ್ದಾರೆ. ಇದ್ರ ಜೊತೆಗೆ ಈಗಾಗಲೇ ಅರೆ ಸೈನಿಕ ಪಡೆ ಏನಿದೆ ಅದನ್ನು ಕೂಡ ಈಗಾಗಲೇ ಈ ಸ್ಥಳದಲ್ಲೇ ಮೊಕ್ಕಾಂ ಮಾಡಲಾಗಿದೆ. ಏನಾದರೂ ಅಹಿತಕರ ಘಟನೆಗಳೇನಾದರೂ ನಡೆದರೆ ಕೂಡಲೇ ಕ್ರಮ ಕೈಗೊಳ್ಳೋದಕ್ಕೆ ಈ ಒಂದು ಅರೆ ಸೈನಿಕ ಪಡೆ ಏನಿದೆ ಅದು ಕೂಡ ರೆಡಿ ಇರುತ್ತೆ. ಒಟ್ಟಿನಲ್ಲಿ ಎಲ್ಲ ಹಂತದಲ್ಲೂ ಕೂಡ ಸೆಕ್ಯೂರಿಟಿಗೆ ಯಾವುದೇ ರೀತಿಯಂಥ ತೊಂದರೆ ಆಗಬಾರ್ದು. ಕೇವಲ ಭೂಮಿ ಒಂದೇ ಅಲ್ಲ, ಅಂದರೆ ರಸ್ತೆಗಳಲ್ಲಷ್ಟೇ ಅಲ್ಲ, ನೆಲ, ಜಲ ಮತ್ತು ವಾಯು 3 ಭಾಗದಲ್ಲೂ ಕೂಡ 3 ಹಂತದಲ್ಲೂ ಕೂಡ ಸೆಕ್ಯೂರಿಟಿಗಳನ್ನು ನೀಡಲಾಗಿದೆ. ಹೀಗಾಗಿ ಆ ದಿನ ಏನಿದೆ ಯಾವುದೇ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಭದ್ರತೆಯನ್ನು ಸಮಗ್ರವಾಗಿ ಹೆಚ್ಚಿಸಲಾಗಿದೆ. ಕ್ಯಾಮ್ರಾಮನ್ ನರೇಶ್ ಜೊತೆ ಪ್ರಮೋದ್, TV9 ಅಯೋಧ್ಯೆ.